ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಜೆಪಿ ಪ್ರತಿಭಟನೆ ವೇಳೆ ತಮ್ಮನ್ನ ಹಾಗೂ ತಮ್ಮ ತಾಯಿಯನ್ನ ನಿಂದಿಸಿದ ಯುವಕರನ್ನ ಕ್ಷಮಿಸುವುದಾಗಿ ಹೇಳಿರುವ ಇನ್ಸ್ಟಾಗ್ರಾಮ್ ರೀಲ್ಸ್ ಈಗ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣ ಆಗಿದೆ. समय है इन बच्चों को गले लगा करके राह दिखाने का. ये गुमराह बच्चे हैं, उनको राह दिखाना हमारा काम. ಬಾಲ್ಯದಲ್ಲಿ ತಪ್ಪುಗಳು ಆಗ್ತದೆ, ಎಲ್ಲರೂ ತಪ್ಪುಗಳಿಂದ ಪಾಠ ಕಲಿತು ದೇಶ ಕಟ್ಟೋಣ ಎಂಬ ಮೋದಿ ಅವರ ಸಂದೇಶವನ್ನ ಬಿಜೆಪಿ ಬೆಂಬಲಿಗರು ದೊಡ್ಡ ಮನಸ್ಸಿನ ನಾಯಕತ್ವ ಅಂತ ಬಣ್ಣಿಸ್ತಿದ್ರೆ, ಇನ್ನೊಂದೆಡೆ ಮೋದಿ ಅವರ ಈ ಫ್ರೆಂಡ್ಸ್ ರೀಲ್ಸ್ ಯುವಕರನ್ನ ಮತ್ತೆ ಓಲೈಸುವ ತಂತ್ರ ಅನ್ನುವ ಚರ್ಚೆ ಆಗ್ತಾ ಇದೆ. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ನೋಡಿ, ಮೋದಿಯವರ ಈ ಫ್ರೆಂಡ್ಸ್ ರೀಲ್ಸ್ ಯುವಕರನ್ನ ಗುರಿಯಾಗಿಸಿಕೊಂಡ ಸಂದೇಶವೇ ಎನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಕಳೆದ ಕೆಲವು ವರ್ಷಗಳಿಂದ ದೇಶದಲ್ಲಿ ನಿರುದ್ಯೋಗ, ನೀಟ್ ಸೇರಿದ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಕ್ರಮ, ಶಿಕ್ಷಣ ವ್ಯವಸ್ಥೆಯ ಮೇಲಿನ ಅಸಮಾಧಾನ ಹಾಗೂ ಉದ್ಯೋಗ ಸೃಷ್ಟಿಯ ಕೊರತೆ ಕುರಿತಾಗಿ ಯುವಕರಲ್ಲಿ ಅಸಮಾಧಾನ ಹೆಚ್ಚುತ್ತಾ ಇದೆ. ಹಲವು ಪ್ರತಿಭಟನೆಗಳಲ್ಲಿ ಯುವಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆಕ್ರೋಶ ವ್ಯಕ್ತಪಡಿಸಿರೋದು ಕಂಡು ಬಂದಿದೆ. ಇತ್ತೀಚೆಗೆ ನಡೆದಂತಹ ಸಿಜೆಪಿ ಪ್ರತಿಭಟನೆ, ಸಿಜೆಪಿಯ ಸಂಸತ್ ಚಲೋ, ರಾಹುಲ್ ಗಾಂಧಿ ನೇತೃತ್ವದ ಪ್ರತಿಭಟನೆ ಬಹಳ ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ರಾಜಕೀಯ ವಲಯದಲ್ಲಿ ಚರ್ಚೆಯನ್ನೇ ಎಬ್ಬಿಸಿದೆ. ಈ ಹಿನ್ನೆಲೆಯಲ್ಲಿ ಮೋದಿ ಅವರ ಇನ್ಸ್ಟಾಗ್ರಾಮ್ ರೀಲ್ಸ್ ಕೇವಲ ಕ್ಷಮೆಯ ಸಂದೇಶವೇ ಅಥವಾ ಯುವ ಸಮುದಾಯದೊಂದಿಗೆ ಹದಗೆಟ್ಟಿರುವಂತಹ ಸಂಬಂಧವನ್ನ ಸುಧಾರಿಸಿಕೊಳ್ಳುವ ರಾಜಕೀಯ ಪ್ರಯತ್ನವೇ ಎಂಬ ಪ್ರಶ್ನೆ ಸಹಜವಾಗಿ ಸಾಮಾಜಿಕ ವಲಯದಲ್ಲಿ ಉದ್ಭವಿಸಿದೆ. ಮೋದಿಯವರ ರೀಲ್ಸ್ ರಾಜಕೀಯ ಹೊಸದಲ್ಲ. ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣಗಳನ್ನ ಪರಿಣಾಮಕಾರಿಯಾಗಿ ಬಳಸಿಕೊಂಡಂತಹ ನಾಯಕ ಅನ್ನೋದು ಎಲ್ಲರಿಗೂ ಕೂಡ ತಿಳಿದಿರುವಂತಹ ಸಂಗತಿ. 2014ರಿಂದಲೂ ಕೂಡ ನರೇಂದ್ರ ಮೋದಿ ಅವರು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನ ರಾಜಕೀಯ ಸಂವಹನದ ಪ್ರಮುಖ ಸಾಧನವಾಗಿ ಬಳಸಿಕೊಂಡಿದ್ದಾರೆ, ಈಗಲೂ ಕೂಡ ಬಳಸ್ಕೊಳ್ತಾ ಇದ್ದಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಯುವ ಜನರ ಗಮನ ಸೆಳೆಯುವಂತಹ ಉದ್ದೇಶದಿಂದ ರೀಲ್ಸ್ ಮತ್ತೆ ಶಾರ್ಟ್ ವಿಡಿಯೋ ಮತ್ತು ಇನ್ಫ್ಲುಯೆನ್ಸರ್ ಶೈಲಿಯ ಸಂವಹನ ಹೆಚ್ಚಾಗಿದೆ. ಈ ಬಾರಿ ಹಾಯ್ ಫ್ರೆಂಡ್ಸ್ ಅಂತ ಆರಂಭಿಸಿ ಯುವಕರಿಗೆ ನೇರವಾಗಿ ಮಾತನಾಡಿರೋದು, ಅವರನ್ನು ಉದ್ದೇಶಿಸಿ ಮಾತನಾಡಿರೋದು ಭಾವನಾತ್ಮಕ ಸಂಪರ್ಕವನ್ನ ಮರುಸ್ಥಾಪಿಸುವಂತಹ ಪ್ರಯತ್ನ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ. ಇನ್ನು ಇದು ಪ್ರಶ್ನೆ ಕೇವಲ ಕ್ಷಮೆಯದ್ದಲ್ಲ, ಪ್ರಶ್ನೆ ಯುವಕರನ್ನ ಕ್ಷಮಿಸಿರೋದು ಕೂಡ ಅಲ್ಲ. ಯುವಕರು ಯಾಕೆ ಪ್ರತಿಭಟನೆ ನಡೆಸಿದರು ಎಂಬುದು ಮುಖ್ಯ. ಇನ್ನು ಯುವ ಸಮುದಾಯ ನಿರಂತರವಾಗಿ ಎತ್ತುತ್ತಿರುವಂತಹ ಪ್ರಶ್ನೆಗಳು ಏನು ಹಾಗಾದ್ರೆ? ನಿರುದ್ಯೋಗ ಕಡಿಮೆಯಾಗುವುದು ಯಾವಾಗ? ಸರ್ಕಾರಿ ನೇಮಕಾತಿಗಳು ವೇಗ ಪಡೆಯುವುದು ಯಾವಾಗ? ಪರೀಕ್ಷಾ ಅಕ್ರಮಗಳಿಗೆ ಶಾಶ್ವತ ಪರಿಹಾರ ಯಾವಾಗ? ಶಿಕ್ಷಣ ಮತ್ತು ಉದ್ಯೋಗದ ನಡುವೆ ಇರುವಂತಹ ಅಂತರವನ್ನ ಸರ್ಕಾರ ಹೇಗೆ ಕಡಿಮೆ ಮಾಡಲಿಕ್ಕಿದೆ? ಈ ಪ್ರಶ್ನೆಗಳಿಗೆ ಉತ್ತರ ನೀಡದೆ ಕೇವಲ ಭಾವನಾತ್ಮಕ ಸಂದೇಶ ನೀಡೋದ್ರಿಂದ ಸಮಸ್ಯೆಗಳ ಪರಿಹಾರ ಆಗೋದಿಲ್ಲ, ಅದು ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ಮುಖ್ಯ ಅಂಶ. ಇಲ್ಲಿ 2029ರ ಲೋಕಸಭೆ ಚುನಾವಣೆಯ ಲೆಕ್ಕಾಚಾರ ಇದೆಯೇ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಇದು ಖಂಡಿತ ಇದ್ದೇ ಇದೆ. 2014 ಮತ್ತು 19ರಲ್ಲಿ ಬಿಜೆಪಿ ಪರವಾಗಿ ದೊಡ್ಡ ಪ್ರಮಾಣದಲ್ಲಿ ಯುವ ಮತಗಳು ಹರಿದು ಬಂದಿದ್ವು. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸ್ವಲ್ಪ ಹಿನ್ನಡೆ ಆಗಿತ್ತು. ಆದರೆ ಮುಂದಿನ ಚುನಾವಣೆಯ ಹೊತ್ತಿಗೆ ಯುವ ಮತದಾರರ ಮನೋಭಾವದಲ್ಲಿ ಬದಲಾವಣೆ ಆಗಬಹುದು ಎನ್ನುವುದು ಇತ್ತೀಚೆಗೆ ನಡೆದಂತಹ ಪ್ರತಿಭಟನೆಗಳು ಅಕ್ಷರಶಃ ತಿಳಿಸ್ತಾ ಇವೆ. ಇಂತಹ ಸಂದರ್ಭದಲ್ಲಿ ಯುವಕರೊಂದಿಗೆ ಮೃದು ಧೋರಣೆ ಪ್ರದರ್ಶಿಸುವುದು ಮುಂದಿನ ಚುನಾವಣೆಯ ದೃಷ್ಟಿಯಿಂದ ರಾಜಕೀಯ ಸಂದೇಶವೂ ಆಗಿರಬಹುದು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಬರೀ ರೀಲ್ಸ್ ಸಾಕಾಗ್ತದೆಯೇ? ಪ್ರಶ್ನೆ ಉದ್ಭವ ಆಗುತ್ತೆ. ಇಂದಿನ ಯುವ ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯರಾಗಿದ್ದಾರೆ. ಆದ್ರಿಂದ ರೀಲ್ಸ್ ಮೂಲಕ ಸಂದೇಶ ತಲುಪುವುದು ಸುಲಭ. ಆದರೆ ಅದರಿಂದ ಮಾತ್ರ ವಿಶ್ವಾಸವನ್ನ ಮರಳಿ ಗಳಿಸಲೋದಕ್ಕೆ ಸಾಧ್ಯ ಇದೆಯಾ ಅನ್ನುವುದು ಇಲ್ಲಿರುವಂತಹ ಮುಖ್ಯ ಪ್ರಶ್ನೆ. ಮೋದಿ ಅವರ ರೀಲ್ಸ್ ಅನ್ನ ಎರಡು ರೀತಿಯಲ್ಲಿ ನಾವು ಗಮನಿಸಬಹುದು, ನೋಡಬಹುದು. ಇದು ನಿಂದನೆಗೆ ಪ್ರತಿಯಾಗಿ ಕ್ಷಮೆ ಮತ್ತು ಸಮನ್ವಯದ ಸಂದೇಶ ಒಂದು, ಮತ್ತೊಂದು ಯುವ ಸಮುದಾಯದೊಂದಿಗೆ ರಾಜಕೀಯ ಸಂಪರ್ಕವನ್ನ
ಪುನರುಜ್ಜೀವನಗೊಳಿಸುವಂತಹ ಪ್ರಯತ್ನದ ಭಾಗ. ಯುವಕರ ವಿಶ್ವಾಸವನ್ನ ಉಳಿಸಿಕೊಳ್ಳುವುದಕ್ಕೆ ಅಥವಾ ಮರಳಿ ಗಳಿಸಿಕೊಳ್ಳುವುದಕ್ಕೆ ಸಾಮಾಜಿಕ ಜಾಲತಾಣದ ಸಂದೇಶಗಳಷ್ಟೇ ಸಾಕಾಗೋದಿಲ್ಲ. ಉದ್ಯೋಗ, ಶಿಕ್ಷಣ, ಪರೀಕ್ಷಾ ವ್ಯವಸ್ಥೆ ಮತ್ತು ಆರ್ಥಿಕ ಸಮತೋಲನದಂತಹ ಮೂಲಭೂತ ಸಮಸ್ಯೆಗಳಿಗೆ ಪರಿಣಾಮಕಾರಿಯಾಗಿ ಉತ್ತರ ನೀಡುವ ನೀತಿಗಳೇ ಅಂತಿಮವಾಗಿ ಯುವ ಜನರ ನಿರ್ಧಾರವನ್ನ ರೂಪಿಸ್ತವೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹಾಗಾಗಿ ರೀಲ್ಸ್ ಅನ್ನ ಬಿಟ್ಟು ಈ ಬಗ್ಗೆ ಹೆಚ್ಚು ಗಮನವನ್ನ ನೀಡಬೇಕಾಗಿದೆ ಅನ್ನೋದು ಇಲ್ಲಿ ಮುಖ್ಯಾಂಶ. ಮೋದಿ ಅವರು ಕೂಡ, ಕೇಂದ್ರ ಸರ್ಕಾರವು ಕೂಡ ಯುವಕರು ಏನ್ ಬೇಡಿಕೆ ಇಟ್ಟಿದ್ದಾರೆ, ಅವ್ರು ಏನ್ ಕೇಳ್ತಿದ್ದಾರೆ, ಅದಕ್ಕೆ ಉತ್ತರವನ್ನ ನೀಡಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಇಲ್ಲದೇ ಇದ್ರೆ ಮುಂದಿನ ಚುನಾವಣೆ ನಿಮಗೆ ಬಹಳ ಕಷ್ಟ ಆಗುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಈ ಬಗ್ಗೆ ನಿಮಗೇನ್ ಅನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರ್ ಅನ್ನ ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮ್ಮನ್ನ ಶೀಘ್ರದಲ್ಲೇ ತಲುಪುತ್ತೆ. ಯೋಚನೆ ಮಾಡೋಣ, ಪ್ರಶ್ನೆ ಮಾಡೋಣ, ಎಂದಿಗೂ ಕೂಡ ಸತ್ಯದ ಪರವಾಗಿ ನಿಲ್ಲೋಣ. ಥ್ಯಾಂಕ್ ಯು.